ಭಗವಂತನ ಒಂದು ಪವಿತ್ರವಾದ ಶನೇಶ್ವರ ಜಯಂತಿಯ ಪ್ರಯುಕ್ತವಾಗಿ ಮೈಸೂರು ತಾಲೂಕು ಅಂಚಾ ಗ್ರಾಮದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆರಾಧಿಸ್ತಾ ಕೇಳ್ತಾ ಭಗವಂತನ ಕೃಪೆಗೆ ಪಾತ್ರ ಆಗೋಣ. ಈ ದಿನ ಶನೇಶ್ವರ ಸ್ವಾಮಿಯ ಜಯಂತಿಯ ಹಬ್ಬದ ಪ್ರಯುಕ್ತ ನಮ್ಮ ಗ್ರಾಮಕ್ಕೆ ಶ್ರೀ ಹರಿಕಥ ವಿದ್ವಾನ್ ಬದನಾಳ ಶಾಸ್ತ್ರಿ ಅವರು ನಮ್ಮ ಗ್ರಾಮಕ್ಕೆ ಆಗಮಿಸಿದರೆ ಅವರಿಗೆ ಗ್ರಾಮಸ್ಥರ ಪರವಾಗಿ ನನ್ನ ವೈಯಕ್ತಿಕವಾಗಿ ಯುವಕ ಮಿತ್ರರ ಪರವಾಗಿ ಇಲ್ಲಿ ನೆರೆದಿರತಕ್ಕಂಥ ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ನಮ್ಮ ಗ್ರಾಮಕ್ಕೆ ಆಗಮಿಸಿರುವ ವಾದ್ಯಗೋಷ್ಠಿ ನುಡಿಸ್ತಕ್ಕಂಥ ಗುರುಕುಮಾರ್ ಅವರು ಕೂಡ ಗ್ರಾಮದ ಪರವಾಗಿ ಸ್ವಾಗತವನ್ನು ಬಯಸ್ತಾನೆ. ಇನ್ನೊಬ್ಬರು ವಾದಕರಾದಂಥ ಜಗದೀಶ್ ಅವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಬಯಸ್ತಾನೆ. ತಬಲಾ ವಾದಕರಾದಂಥ ನಾಗು ಅವರು ಬಂದಿದ್ದಾರೆ, ಅವರು ಕೂಡ ಗ್ರಾಮದ ಪರವಾಗಿ ಸ್ವಾಗತವನ್ನು ಬಯಸ್ತಾನೆ. ಮಂಜು ಅವರು ಬಂದಿದ್ದಾರೆ, ಅವರು ಕೂಡ ಗ್ರಾಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೇ ರೀತಿ ನಮ್ಮ ಗ್ರಾಮದ ಎಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಯುವಕರಿಗೂ ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಸ್ವಾಗತವನ್ನು ಬಯಸ್ತಾನೆ. ಅಂಚಾ ಗ್ರಾಮ ಅಂದರೆ ನಮ್ಮ ಬದನಾಳ ಶಾಸ್ತ್ರಿ ಅವರಿಗೆ ಭಾಳ ಪ್ರೀತಿ. ನಾವು ಯಾವುದೇ ಕಾರ್ಯಕ್ರಮಕ್ಕೆ ಕರೆದ್ರೂ ಇಲ್ಲ ಅಂತ ಹೇಳಲ್ಲ, ಅಚ್ಚುಕಟ್ಟಾಗಿ ಬಂದು ಕಾರ್ಯಕ್ರಮವನ್ನು ನಗನಗುತ್ತಾ ಹಸನ್ಮುಖಿಯಾಗಿ ನಡೆಸ್ಕೊಡ್ತಾರೆ. ಅವ್ರಿಗೆ ಗ್ರಾಮದ ಪರವಾಗಿ ಮತ್ತೊಮ್ಮೆ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಕಥೆಯನ್ನು ಚೆನ್ನಾಗಿ ಮಾಡಿಕೊಳ್ಳಿ ಅಂತ ಕೇಳ್ಕೊತೀವಿ. ಈ ದಿವಸ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಮತ್ತು ಗುರು ಹಿರಿಯರು, ನಮ್ಮ ಅಂಚೆ ದೇವಮ್ಮನ ಅರ್ಚಕ ವೃಂದದವರಾಗಿರ್ತಕ್ಕಂಥ ನಮ್ಮ ಕುಮಾರ್ ಅವರಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸೋದ್ರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನೂ ಕೂಡ ನಾನು ಸ್ವಾಗತಿಸ್ತಾ, ಗ್ರಾಮದ ಹಿರಿಯರು ಮತ್ತು ಎಲ್ಲ ಯಜಮಾನರುಗಳು, ಎಲ್ಲ ಕೋಮುವರ್ಣ ಯಜಮಾನರುಗಳು, ಭಕ್ತ ಮಹಾಶಯರೆಲ್ಲರೂ ಕೂಡ ಸೇರಿರ್ತಕ್ಕಂಥ ಈ ಸ್ಥಳದಲ್ಲಿ ಸ್ವಾಮಿಯ ಜಯಂತ್ಯೋತ್ಸವದ ಅಂಗವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಚಿತ್ರೀಕರಣ ಮಾಡತಕ್ಕಂಥ ಸ್ನೇಹಿತರಿಗೂ ಕೂಡ ಭಕ್ತಿಯ ನಮನಗಳನ್ನು ಸಲ್ಲಿಸ್ತಾ, ಧ್ವನಿ ಬೆಳಕಿನ ವ್ಯವಸ್ಥೆಯನ್ನು ಮಹಾದೇವರವರು ಅಲಂಕರಿಸಿಕೊಟ್ಟಿರ್ತಕ್ಕಂಥ ಅವ್ರಿಗೂ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ, ಎಲ್ಲದಕ್ಕಿಂತ ಹೆಚ್ಚಾಗಿ ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅಂತ ನಮ್ಮ ಹಂಚಿಯ ಗ್ರಾಮದ ಯಾವ ಜಗಜ್ಜನನಿ ಲಕ್ಷ್ಮೀದೇವಿ ಅಂಚೆ ದೇವಮ್ಮ ಅಂತ ಹೆಸರಾದಂಥ ಈ ತಾಯಿಯ ಪಾದಕಮಲಗಳಿಗೆ ಭಕ್ತಿ ನಮನಗಳನ್ನು ಸಲ್ಲಿಸ್ತಾ, ಸಿದ್ದಪ್ಪಾಜಿ ಮತ್ತು ಆಂಜನೇಯ ಸ್ವಾಮಿಗಳ ಗುಡಿಗೋಪುರಗಳು ತುಂಬಿರ್ತಕ್ಕಂಥ ಈ ಗ್ರಾಮದಲ್ಲಿ ಭಗವಂತನ ಒಂದು ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡೋಣ. ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಮಾಡೋದ್ರ ಜೊತೆಗೆ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಪೂಜೆಗೆ ಬಂದಿರುವ ಪ್ರಭು ಅವರು, ಶಂಭು ಅವರು, ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಬಹಳ ಚೆನ್ನಾಗಿ ಪೂಜೆಯನ್ನು, ನವಗ್ರಹಗಳ ಪೂಜೆಯನ್ನು ಮಾಡಿಕೊಡ್ಲಿ, ಎಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಜ್ಯೋತಿ ಬೆಳಗುವ ತನಕ ಈ ಭಗವಂತನ ಕಥೆಯನ್ನ ಸಂಪೂರ್ಣವಾಗಿ ಕೇಳಬೇಕು ಅಂತ ನಮ್ಮ ಅಂಚಾ ಗ್ರಾಮದಲ್ಲಿ ಇವತ್ತಿನ ಕಾರ್ಯಕ್ರಮ ಪ್ರಾರಂಭಿಸೋಣ. ರವಿಪುತ್ರಂ ಯಮಾಗ್ರಜಂ ಛಾಯಾ ಸಂಭೂತಂ ತನ್ನಮಾಮಿ ಸನೇಶ್ವರಂ ಸನೇಶ್ವರಂ. ಶನಿದೇವರ ಪಾಲಕಿ ಗೋವಿಂದ, ನೀಲವರ್ಣನ ಪಾಲಕಿ ಗೋವಿಂದ, ತುಳಸಿ ಪೂಜಿತನ ಪಾಲಕಿ ಗೋವಿಂದ, ರವಿತೇಜನ ಪಾಲಕಿ ಗೋವಿಂದ, ಹಂಚಾ ಕ್ಷೇತ್ರಾಧಿಪತಿಯ ಪಾಲಕಿ ಗೋವಿಂದ, ಶನಿದೇವರ ಪಾಲಕಿ ಗೋವಿಂದ.
ಛಾಯ ಕುಮಾರ ರವಿ ನಂದನ ಛಾಯ ಕುಮಾರ ರವಿ ನಂದನ ಶನಿದೇವ 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 ಕರ್ಪೂರ ಪ್ರಿಯ ತುಳಸಿ ಪೂಜಿಪ ಕರ್ಪೂರ ಪ್ರಿಯ ತುಳಸಿ ಪೂಜಿಪ ಭಕ್ತೋದ್ಧಾರಕ ಮುಕ್ತಿ ನೀಡೋ ದೇವ ಕರ್ಪೂರ ಪ್ರಿಯ ತುಳಸಿ ಪೂಜಿಪ ಭಕ್ತೋದ್ಧಾರಕ ಮುಕ್ತಿ ನೀಡೋ ದೇವ ರವಿ ನಂದನ ಛಾಯ ಕುಮಾರ ರವಿ ನಂದನ ಛಾಯ ಕುಮಾರ ರವಿ ನಂದನ ಶನಿದೇವ 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 ಕರುಣಾಪರಣನೆ ದುರಿತ ನಿವಾರಣನೆ ಕರುಣಾಪರಣನೆ ದುರಿತ ನಿವಾರಣನೆ ಜಗದೋದ್ಧಾರಕನೆ ತಾರಾಮರ ನಿಜ ರೂಪನೆ ಕರುಣಾಪರಣನೆ ದುರಿತ ನಿವಾರಣನೆ ಜಗದೋದ್ಧಾರಕನೆ ತಾರಾಮರ ನಿಜ ರೂಪನೆ ರವಿ ನಂದನ ಛಾಯ ಕುಮಾರ ರವಿ ನಂದನ ಛಾಯ ಕುಮಾರ ರವಿ ನಂದನ ಶನಿದೇವ ಶನಿದೇವ ಶನಿದೇವನ ಪಾಲಕಿ ಗೋವಿಂದ ನೀಲವರ್ಣನ ಪಾಲಕಿ ಗೋವಿಂದ ತುಳಸಿ ಪೂಜಿಪನ ಪಾಲಕಿ ಗೋವಿಂದ ರವಿತೇಜನ ಪಾಲಕಿ ಗೋವಿಂದ ಶನಿದೇವನ ಪಾಲಕಿ ಶನಿದೇವನ ಪಾಲಕಿ. ಈ ಮಹಾ ಸುದಿನದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪರಮಾತ್ಮನ ಪವಿತ್ರವಾಗಿರ್ತಕ್ಕಂಥ ಈ ಒಂದು ಪುಣ್ಯ ಕಾರ್ಯಕ್ರಮ, ಈ ಒಂದು ದಿವಸದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಜಗದೋದ್ಧಾರಕನಾಗಿರ್ತಕ್ಕಂಥ ಪರಮಾತ್ಮ ಇಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಸ್ವಾಮಿಗೆ ಸಮರ್ಪಿಸ್ತಾ, ಇವತ್ತು ಜಗದೋದ್ಧಾರಕನಾಗಿರ್ತಕ್ಕಂಥ ಈ ಪರಮಾತ್ಮನ ಈ ಒಂದು ಪುಣ್ಯ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೀತಾ ಇರುವಂಥ ಪುಣ್ಯ ಕಾರ್ಯಕ್ರಮ. ಈ ಶನೇಶ್ವರ ಜಯಂತಿ 13 ವರ್ಷದ ಮೇಲೆ ಮಹಾಪವಿತ್ರವಾಗಿರ್ತಕ್ಕಂಥ ಈ ಒಂದು ಪುಣ್ಯ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇರುವ ಸಂದರ್ಭದಲ್ಲಿ ಹಂಚಿಯಾ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ಸ್ವಾಮಿಯ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕೂಡ ದೂರವಾಗಲಿ ಪರಮಾತ್ಮನಿಂದ. ಕೇಳಿದಿಷ್ಟಾರ್ಥವನ್ನು ಭಗವಂತ ಕೊಟ್ಟು ಕಾಪಾಡಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ
ನಾವೆಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಜಗದೋದ್ಧಾರಕನಾಗಿರ್ತಕ್ಕಂಥ ಶನೇಶ್ವರ ಇವತ್ತು ಹುಟ್ಟಿದ ದಿವಸ, ಈ ಪವಿತ್ರವಾದ ಪುಣ್ಯ ದಿವಸ ನಾವೆಲ್ಲರೂ ಕೂಡ ಇವತ್ತು ಕಥೆಯನ್ನು ಜ್ಯೋತಿ ಬೆಳಗುವ ತನಕ ಕೇಳೋದ್ರ ಜೊತೆಗೆ ಅವನ ಕೃಪೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ನಮಗೆ ನಿಮಗೆಲ್ಲರಿಗೂ ಶುಭ ಫಲಗಳನ್ನು ಪರಮಾತ್ಮ ಕೊಟ್ಟು ಕಾಪಾಡಲಿ ಅಂತ ಭಕ್ತಿಯಿಂದ ಅವನು ಸ್ಮರಣೆಯನ್ನು ಮಾಡ್ತಾ, ಶನಿದೇವರ ಪಾದಕ್ಕೆ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ, ತುಳಸಿ ಪೂಜಿಪನ ಪಾದಕ್ಕೆ ಗೋವಿಂದ, ಆಂಜನೇಯ ವರದ ಗೋವಿಂದ, ಶನಿದೇವರ ಪಾದಕ್ಕೆ, ನೀಲವರ್ಣನ ಪಾದಕ್ಕೆ, ತುಳಸಿ ಪೂಜಿಪನ ಪಾದಕ್ಕೆ. ನೀವು ಕೂಗದೇ ಆದ್ರೂ ಪರವಾಗಿಲ್ಲ, ನಾವೇ ಕೂಗ್ಕತ್ತೀವಿ. ಇವತ್ತಿನ ಈ ಪುಣ್ಯ ಕಾರ್ಯಕ್ರಮದಲ್ಲಿ ರಾಜ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂಥ ಪುಣ್ಯಕಥೆಯಲ್ಲಿ ಪ್ರಥಮದಲ್ಲಿ ಕೈಲಾಸ, ಸಪ್ತ ಶಿವಕೋಟಿ ಗಣಗಳ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿರಬೇಕಾದ್ರೆ ಅಲ್ಲಿಗೆ ನಾರದರು ಭೂಮಂಡಲವನ್ನು ಸುತ್ತಾಡಿಕೊಂಡು ಈ ಪರಮಾತ್ಮನ ವಿಚಾರವನ್ನು ಮತ್ತು ಕೈಲಾಸಕ್ಕೆ ಬರ್ತಾ ಇದ್ದಾರೆ. ನಿಗಮಗೋಚರನೆ ಕ್ಷೀರಸಾಗರ ಶಯನ ಉಪಾಲಕನೇ ನರಗೊಂಡವನೇ ಲಕ್ಷ್ಮೀನಾರಾಯಣನೇ ಪ್ರಭೋ ಪ್ರಭೋ ನಾರಾಯಣ ನಾರಾಯಣ. ಹರಿನಾರಾಯಣ ಪಂದಗ ಶಯನ ಲಕ್ಷ್ಮೀಯ ಕರೋ ದರ್ಶನವಂತ. ಹರಿನಾರಾಯಣ ಪಂದಗ ಶಯನ ನಾರಾಯಣ ಮೋಹನ ರೂಪನೆ ಶಬಲ ಸುಂದರನೆ ಮೋಹನ ರೂಪನೆ ಶಬಲ ಸುಂದರನೆ ಬ್ರಹ್ಮಾಂಡವನು ಸೃಷ್ಟಿಯೊಳಗಿರವನು ಬ್ರಹ್ಮಾಂಡವನು ಸೃಷ್ಟಿಯೊಳಗಿರವನು. ಹರಿನಾರಾಯಣ ಪಂದಗ ಶಯನ ಲಕ್ಷ್ಮೀಯ ಕರೋ ದರ್ಶನವಂತ. ಹರಿನಾರಾಯಣ ಪಂದಗ ಶಯನ ನಾರಾಯಣ. ದೇವಗುಣವಂತು ಮಹಿಮ ಕರುಣಾಸಾಗರ ಶ್ರೀಹರಿಯೇ ಶಿರಮಬಾಗುವ ಶರಣು ಎನ್ನುತ್ತಾ ನಿನ್ನ ಚರಣದಿ ನಮಿಸುವೆ. ದೇವಗುಣವಂತು ಮಹಿಮ ಕರುಣಾಸಾಗರ ಶ್ರೀಹರಿಯೇ ಶಿರಮಬಾಗುವ ಶರಣು ಎನ್ನುತ್ತಾ ನಿನ್ನ ಚರಣದಿ ನಮಿಸುವೆ. ನನಗೆ ಕೃಪೆಯ ತೋರೋ ಭಕ್ತಿ ಮಾರ್ಗ ನೀಡೋ
ಲಕ್ಷ್ಮೀ ಪ್ರಿಯಕರ ನೀಡೋ ನಿನ್ನ ದರ್ಶನವನ್ನು ಹರಿನಾರಾಯಣ ಹರಿನಾರಾಯಣ ಪಂಚಕ ಶಯನ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಸಂಕಟಹರಣ ಗೋವಿಂದ ಗೋವಿಂದ ಹರಿ ಗೋವಿಂದ ಪ್ರಭೋ 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 ನಾರದ ಹೀಗೆ ಬಾ. ಲೋಕಲೋಕಗಳನ್ನು ಸಂಚಾರ ಮಾಡಿಕೊಂಡು ಬರುವ ನೀನು ವಿಶೇಷವಾದ ವಾರ್ತೆ ಏನಾದರೂ ತಂದಿರುವೆಯಾ? ಪರಮೇಶ್ವರ, ಭೂಲೋಕದಲ್ಲಿ ಎಲ್ಲಿ ನೋಡಿದರಲ್ಲಿ ಶನೇಶ್ವರನ ಭಕ್ತಿಯೇ ತುಂಬಿ ತೊಳಕಾಡುತ್ತಿರುವುದು. ಆ ಭಕ್ತಿ ಲೋಕವೆಲ್ಲ ವ್ಯಾಪಿಸಿ ಪರಮ ಪವಿತ್ರವಾಗಿರ್ತಕ್ಕಂಥ ಭೂಮಂಡಲವೆಲ್ಲವೂ ಕೂಡ ನಿನ್ನ ಹೆಸರೇ ಅವನ ಹೆಸರೇ ತುಂಬಿ ತೊಳಕಾಡುತ್ತಿರುವುದು. ಶನೇಶ್ವರನ ಭಕ್ತಿ ಎಲ್ಲೆಲ್ಲೂ ಕೂಡ ಅವನ ಕಥಾಶ್ರವಣಗಳು ಪೂಜೆ ಪುನಸ್ಕಾರಗಳು ತುಂಬಿ ತೊಳಕಾಡುತ್ತಿದೆ. ನಿಜವಾಗ್ಲೂ ಕೂಡ ತ್ರಿಮೂರ್ತಿಗಳಾದ ನಿಮ್ಮನ್ನು ಮರ್ತಿದ್ದಾರೆ ಜನ. ಶನೇಶ್ವರನನ್ನ ಯಾರು ಮರ್ತಿಲ್ಲ, ಭಕ್ತಿ ಭಾವದಿಂದ ಪೂಜೆ ಮಾಡ್ತಾ ಇದ್ದಾರೆ. ಪಾರ್ವತಿ ಕೇಳ್ತಾಳೆ, ನಾರದ, ಶಿವನ ರುದ್ರಾಂಶದಿಂದ ಹುಟ್ಟಿರ್ತಕ್ಕಂಥ ಶನೇಶ್ವರನಿಗೆ ಅಷ್ಟೊಂದು ಶಕ್ತಿಯೇ? ತಾಯಿ, ನಾನು ಹೇಳುವ ಕರ್ತವ್ಯ ಹೇಳಾಯಿತು, ಮುಂದೆ ಎಲ್ಲವೂ ನಿನಗೆ ಅರಿವಾಗುವುದು ಅಂತ ಮಹಾನುಭಾವರಾಗಿರ್ತಕ್ಕಂಥ ನಾರದರು ಹೇಳುವುದನ್ನೆಲ್ಲ ಹೇಳಿ ಹೊರಟರು. ಅವರತ್ತ ಕಡೆ ಹೊರಟ್ರಲ್ಲ, ಇತ್ತ ಕಡೆ ಗದೆಯನ್ನು ಹೊತ್ತು ಕೈಲಾಸದ ಕಡೆ ಬರ್ತಾ ಇದ್ದಾನೆ ಶನೇಶ್ವರ. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ, ಆಂಜನೇಯವರ ಗೋವಿಂದ ಗೋವಿಂದ, ಶನೇಶ್ವರನ ಪಾದಕ್ಕೆ. ಎಲ್ಲರೂ ಕೂಗಿ ಇವತ್ತಿನ ಪುಣ್ಯ ದಿವಸದಲ್ಲಿ ನಾವೆಲ್ಲರೂ ಕೂಡ ಅವನ ನಾಮಸ್ಮರಣೆಯನ್ನು ಮಾಡ್ತಾ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋಬೇಕು. ಕೈಲಾಸಕ್ಕೆ ಬರ್ತಾ ಇದ್ದಾನೆ ಗದೆ ಹೊತ್ತು. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ, ಶನಿದೇವ ಪಾದಯ ದರುಶನವ ನೀಡೆಯ, ಶುಭ ಶನಿವಾರ ನಿನ್ನ ಪುಣ್ಯವಾರ, ಕರುಣೆಯಲಿ ತೋರೆಯ ಪ್ರಭುವೇ ಅಭಯವನ್ನು ನೀಡೆಯ. ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ, ನೀಲವರ್ಣನ ಪಾದಕ್ಕೆ ಗೋವಿಂದ ಗೋವಿಂದ, ಶನಿದೇವರ ಪಾದಕ್ಕೆ. ಶನಿವಾರ ನಿನ್ನ ಪುಣ್ಯವಾರ, ಶುಭ ಶನಿವಾರ ನಿನ್ನ ಪುಣ್ಯವಾರ, ಕರುಣೆಯಲಿ ತೋರೆಯ ಪ್ರಭುವೇ ಅಭಯವನ್ನು ನೀಡೆಯ. ಶನಿದೇವ ಪಾದಯ ಧನುಷನವ ನೀಡೆಯ.
ನಾನು ಬಳಲಿದೆ ನಿಂದು ದಾರಿ ಕಾಣದೆ ನಾನೊಂದು ಬಳಲಿ ನಾನು ಬಳಲಿದೆ ನಿಂದು ದಾರಿ ಕಾಣದೆ ನಾನೊಂದು ಶ್ರೀವಾಸನೆ ಶ್ರೀ ಶನಿದೇವನೇ ಯತ್ತು ನೀನಾರೆಯ ದೇವಾ ನೀನನ ನೋಡೆಯ ಸೂರ್ಯಕುಮಾರನೇ ಶ್ರೀ ಶನಿದೇವನೇ ಯತ್ತು ನೀನಾರೆಯ ದೇವಾ ನೀನನ ನೋಡೆಯ ಶುಭ ಶನಿವಾರ ನಿನ್ನ ಪುಣ್ಯವಾರ ಶುಭ ಶನಿವಾರ ನಿನ್ನ ಪುಣ್ಯವಾರ ಕರುಣೆಯ ನೀರೆಯ ಪ್ರಭುವೇ ಅಭಯವನು ನೀರೆಯ ಶನಿದೇವ ಮಾರೆಯ ಧನುಷನವ ನೀರೆಯ ನಿನ್ನನ್ನು ಕಾಣುವ ಆಸೆಯುಂದು ಕಾಣೆಯೇಕೋ ನಾನೊಂದು ನಿನ್ನನ್ನು ಕಾಣುವ ಆಸೆಯುಂದು ಕಾಣೆಯೇಕೋ ನಾನೊಂದು ಛಾಯ ಸುಂದರನೇ ಜ್ಯೋತಿರಾಗ ಪ್ರಿಯನೇ ಯತ್ತು ನೀನಾರೆಯ ದೇವಾ ನೀನನ ನೋಡೆಯ ಜ್ಯೋತಿರಾಗ ಪ್ರಿಯನೇ ತುಳಸಿ ಮಾಲ ರೂಪನೇ ಯತ್ತು ನೀನಾರೆಯ ದೇವಾ ನೀನನ ನೋಡೆಯ ಶುಭ ಶನಿವಾರ ನಿನ್ನ ಪುಣ್ಯವಾರ ಶುಭ ಶನಿವಾರ ನಿನ್ನ ಪುಣ್ಯವಾರ ಕರುಣೆಯ ನೀರೆಯ ಪ್ರಭುವೇ ಅಭಯವನು ನೀರೆಯ ಶನಿದೇವ ಮಾರೆಯ ಧನುಷನವ ನೀರೆಯ ನಂಬಿದ ಭಕ್ತರ ಮನದಲ್ಲಿ ನಲಿವ ಗುರು ನೀನಯ್ಯ ಬೇಡಿದ ಭಾಗ್ಯವ ಕೊಟ್ಟು ಫಲಪ್ರಭು ನೀನಯ್ಯ ನೀನು ಬಾರದೆ ಈ ಜಗವೇ ಉಳಿಯದು ದೇವಾ ಬಾರೆಯ ಶನಿದೇವ ಬಾರೆಯ ಶನಿದೇವರ ಪಾದಕ್ಕೆ ಗೋವಿಂದ